ನಿಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ನಾನು ಮಾಧ್ಯಮದಲ್ಲಿ ಕೆಲವು ವಿಚಾರಗಳನ್ನು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನಾನು ಕೊಟ್ಟಿದ್ದೇನೆ. ಆದರೆ ಇದರ ಮುಂದುವರಿದ ಭಾಗ ಅದು ತದನಂತರ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇರೋದರಿಂದ ಈ ಮಾಧ್ಯಮಗೋಷ್ಠಿ ಕರೀತಕ್ಕಂಥದ್ದು ಭಾಳ ಅನಿವಾರ್ಯ ಅಂತ ಹೇಳಿ ನಾನು ಬೆಂಗಳೂರಿನಿಂದ ನಮ್ಮ ವಸಂತ್ ಅವ್ರಿಗೆ ಫೋನ್ ಮಾಡಿ ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪ್ರತಿಯೊಬ್ಬ ಪ್ರಜೆಯು ತನಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಹೊಂದಿರತಕ್ಕಂಥದ್ದು. ಇದು ನಮಗೆ ಸಂವಿಧಾನ ನೀಡಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಅಧಿಕಾರ. ನಮ್ಮ ಅಭಿಪ್ರಾಯವನ್ನು ನಮ್ಮ ಮನಸ್ಸಿಗೆ ತಕ್ಕಂತೆ, ವಿವೇಚನೆಗೆ ತಕ್ಕಂತೆ ಹೇಳ್ತಕ್ಕಂಥದ್ದು. ಇದರಲ್ಲಿ ಇವತ್ತು ಹಿಂದೆ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, RSSನವರು ಈ ರಾಜ್ಯದಲ್ಲಿ ಅನೇಕ ಸಂಘಟನೆ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಅವರ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಭಾಗವತ್ರವರು ಇಲ್ಲಿಗೆ ಬಂದಾಗ ಜಡ್ ಕ್ಯಾಟಗರಿಯ ಒಂದು ಸಂರಕ್ಷಣೆ ಅವರಿಗೆ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಈ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯ ನೋಂದಣಿ ಆಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಮಾಡಿದ್ದಾರೆ. ದೇಶದಲ್ಲಿ ಅವ್ರು ಹೇಳ್ತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ. ದೇಶದಲ್ಲಿ ಪ್ರತಿಯೊಂದು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಯಾವುದೇ ಸಂಘ ಸಂಸ್ಥೆ ಸಂಘಟನೆ ಇದ್ರೂ ಕೂಡ ಅದು ರಿಜಿಸ್ಟ್ರೇಷನ್ ನೋಂದಣಿ ಕಡ್ಡಾಯ ಆಗಿರ್ಬೇಕಂತಕ್ಕಂಥದ್ದು ಕಾನೂನು. ಆದರೆ BJP ಅವರು ಹೇಳ್ತಕ್ಕಂಥದ್ದು, RSSನವ್ರು ಹೇಳ್ತಕ್ಕಂಥದ್ದು ಇದಕ್ಕೆ 100 ವರ್ಷ ಆಗಿದೆ. 100 ವರ್ಷದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿಯನ್ನು ಮಾಡಿಲ್ಲ. ಇದು ಧರ್ಮ ಅಲ್ಲ, ಇದೊಂದು ಸಂಘಟನೆ, ಅದಕ್ಕಾಗಿ ನಾವು ಮಾಡಿಲ್ಲ ಅಂತ ಹೇಳಿ. ಹಿಂದೆ ನೆಹರು ಅವ್ರು ಕೇಳಿಲ್ಲ, ಇಂದಿರಾ ಗಾಂಧಿ ಅವ್ರು ಕೇಳಿಲ್ಲ, ಈ ನೀವ್ಯಾರು ಕೇಳೋರು ಅಂತ ಹೇಳಿ. ಆದರೆ ಒಂದು ಪ್ರಶ್ನೆ, ದೇಶದಲ್ಲಿರ್ತಕ್ಕಂಥ ಒಂದು ಕಾನೂನಿಗೆ ವಿಧೇಯರಾಗಿರ್ಬೇಕು ಅಂತ ಹೇಳೋದನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಈ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಕಾನೂನಿದೆ, ಸಂವಿಧಾನಬದ್ಧಂಥ ಕಾನೂನಿದೆ, ಆ ಕಾನೂನಿಗೆ ನೀವು ಎಲ್ಲರೂ ಕೂಡ ತಲೆಬಾಗಬೇಕು, ಅದರಂತೆ ನಡಿಬೇಕು ಅಂಥೇಳಿ. ಅದು ಕಾನೂನಿಂದ ಹೊರಗೆ ಯಾರು ಭಾಗವತಿಲ್ಲ. ಇವತ್ತು ಭಾಗವತ್ ಅವರು ಕಾನೂನಿಂದ ಹೊರಗಡೆ ಇದ್ರೆ ದೇಶದಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂರಕ್ಷಣೆ ಏನಿದೆ, ಜಡ್ ಕ್ಯಾಟಗರಿ ಏನಿದೆ, ಅದನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಕೊಟ್ಟಿದ್ದಾರೆ ಅಂತಂದರೆ ಅವರು ಕೂಡ ಈ ದೇಶದ ಗಣ್ಯ ಪ್ರಜೆಗಳು, ಅವರು ಕೂಡ ಈ ದೇಶದ ಕಾನೂನನ್ನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದರ ಹಿಂದೆ ಅಡಗಿರ್ತಕ್ಕಂಥದ್ದು. ಇದನ್ನು ಕೇಳಿದ್ದಾರೆ. ಅದು ಕೇಳಿ ಆದಮೇಲೆ ನಮ್ಮ ದುರ್ದೈವ, ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಸಂಸದರು, ಹಿರಿಯರು, ಕೆಲಸಗಾರರು, ಅತ್ಯಂತ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಜಗಜೀಗಿ ಅವರು, ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ. ದಲಿತರಿಗೆ ಏನು ಸಂಬಂಧ, ದಲಿತರು ಯಾಕೆ RSS ಬಗ್ಗೆ ಮಾತಾಡಬೇಕು, ದಲಿತರಿಗೆ ಯಾಕೆ ಹಕ್ಕಿದೆ, ಏನಾದರೂ ದಲಿತರು ಹಂಗೆ ಮಾತಾಡಿದ್ದೆ ಆದ್ರೆ ಅವ್ರು ಮಣ್ಣಾಗಿ ಹೋಗಿಬಿಡ್ತಾರೆ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಎಂದು ಕೂಡ ನಾನು RSSನ ಬಗ್ಗೆ ನಾವು ಪ್ರಾರಂಭದಿಂದ ನಾವು ಅವರ ತತ್ವ ಸಿದ್ಧಾಂತಕ್ಕೆ ವಿರೋಧಿಗಳು. ನಾನು ಸಂಘಟನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ RSSನ ಬಲವಾಗಿ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥವನು. ಆದರೆ ಎಂದೂ ಕೂಡ RSSನವರಿಗೆ ನಾನು ಸೂಳೆ ಮಕ್ಕಳು, ಬೋಳಿ ಮಕ್ಕಳು ಅಂತಕ್ಕಂಥ ಶಬ್ದ ಪ್ರಯೋಗವನ್ನು ನಾನು ಮಾಡಿಲ್ಲ. RSSನ ನೀತಿಯನ್ನು, RSSನ ಧೋರಣೆಗಳನ್ನು ಅತ್ಯಂತ ಉಗ್ರವಾಗಿ ನಾವು ಖಂಡನೆ ಮಾಡಿದ್ದೇವೆ ವಿನಾ ನಾವು ವ್ಯಕ್ತಿಗತವಾಗಿ ಯಾರನ್ನು ಸೋಳೆ ಮಕ್ಕಳಾಗಲಿ, ಬೋಳಿ ಮಕ್ಕಳು ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಕೂಡ ಹೇಳಿಲ್ಲ. ಅಂದರೆ RSSನ ಪ್ರಶ್ನೆ ಮಾಡ್ತಕ್ಕಂಥವ್ರು ಎಲ್ಲ ದಲಿತರು,
ಮಣ್ಣಲ್ಲಿ ಮಣ್ಣಾಗಿ ಹೋಗೋದಾದರೆ RSSನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ದಲಿತರು ಸಾಮಾನ್ಯ ವರ್ಗದ ಜನ ಇವತ್ತು ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ ಅನ್ನತಕ್ಕಂಥ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಜಿಗಜಿನಿ ಅವ್ರಿಗೆ ಗುಲಾಮಗಿರಿ ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಯಾರನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಅವರು ಸ್ವಂತಕ್ಕೆ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಯಾರು ಇದ್ರೆ ಅದು ಸನ್ಮಾನ್ಯ ಜಿಗಜಿಣಿಗೆ ಅವರು, ನಮ್ಮ ಲೋಕಸಭಾ ಸದಸ್ಯರು. ಯಾರು ಕೂಡ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ ಉದಾಹರಣೆ ಎಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲಿ ಪಾಪ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಜನರು ಕೂಡ ಅತ್ಯಂತ ಹೃದಯವಂತರು, ಎಲ್ಲ ಸಮಾಜದವರು. ಯಾರು ಕೂಡ ಎಲ್ಲೋ ಕೆಲವು ತಿಳಿಯಲು ಅಸ್ಪೃಶ್ಯತೆ ಆಚರಣೆ ಮಾಡಬಹುದು, ಆದರೆ ಜನಸಾಮಾನ್ಯರು ಎಲ್ಲ ವರ್ಗದವರು ಇವನ್ ಬ್ರಾಹ್ಮಣರಾದಿಯಾಗಿ ಲಿಂಗಾಯತರಾದಿಯಾಗಿ ಯಾರು ಕೂಡ ಅಸ್ಪೃಶ್ಯ ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ. ಎಲ್ಲ ಬಸವಣ್ಣನ 99 ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಅವರು ಎಲ್ಲ. ನಾನು ಕೂಡ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಎಲ್ಲಿಯೂ ಕೂಡ ಅಸ್ಪೃಶ್ಯತೆಯ ಒಂದು ಸೊಂಕು ಕೂಡ ನನಗೆ ತೆಗೆದಿಲ್ಲ ಬೇರೆ ಸಮಾಜದಿಂದ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವರು ತಮ್ಮನ್ನು ತಾವು ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ, ಯಾಕಂದ್ರೆ ಗುಡಿಯಿಂದ ಹೊರಗೆ ನಿಲ್ತಕ್ಕಂಥದ್ದು, ಯಾರ್ದೋ ಮನೆಯಿಂದ ಹೊರಗೆ ನಿಂತು ನಾಟಕ ಮಾಡ್ತಕ್ಕಂಥದ್ದು, ಇವೆಲ್ಲ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಕೆಳವರ್ಗದ ಜನರಿಗೆ, ಒಂದು ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ. ಆ ಸಮುದಾಯದಿಂದ ಬಂದಂಥ ಒಬ್ಬ ಪ್ರತಿನಿಧಿ ಯಾವ ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಜಿಗಜಿಣಿ ಸಾಹೇಬರಿಗೆ, ನೀವು ಮಾತನಾಡ್ತಕ್ಕಂಥದ್ದು ಈ ದ್ವಿಮುಖ ಧೋರಣೆ ಸರಿಯಲ್ಲ. ಒಂದು ಕಡೆ RSSನವ್ರನ್ನ ನೀವು ಪ್ರಶ್ನೆ ಮಾಡಿದ್ರೆ ಸುಟ್ಟು ಹೋಗ್ತೀರಿ, ಮಣ್ಣಲ್ಲಿ ಮಣ್ಣಾಗ್ತೀರಿ ಒಂದು ಕಡೆ ಕೇಳೋದು, ಇನ್ನೊಂದು ಕಡೆ RSSನವ್ರು ಭಾಳ ಸುಮಾರು ಸುಳಿ ಮಕ್ಕಳು ಅಂತಕ್ಕಂಥದ್ದು ಇನ್ನೊಂದು ಕಡೆ ಹೇಳೋದು. ನೀವು ಯಾರನ್ನು ಮೆಚ್ಚತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ, ಅದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು. ಇವತ್ತು ಖರ್ಗೆ ಅವರು ಕೇಳಿದ್ದಾರೆ, ಭಾಳ ಅತ್ಯಂತ ಜ್ವಲಂತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಎಲ್ಲರಿಗೂ ಲೆಕ್ಕಪತ್ರ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ನೀವು ಕೂಡ ಲೆಕ್ಕಪತ್ರ ಕೊಡಬೇಕು, ನೀವು ಕೂಡ ನೋಂದಣಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಕೇಳಿದ್ದಾರೆ. ಅದನ್ನು ಬಿಟ್ಟು ಇವತ್ತು RSSನವರು ಅವರ ಆಸೆಯ ತನಿಖೆ ಆಗಬೇಕು, ಎಲ್ಲೇ 100 ಎಕರೆ ಜಮೀನಿದೆ ಅಂತ ಹೇಳಿ ಇಂಥ ಒಂದು ಯಾರ್ಯಾರು BJP ಅವರಿಗೆ RSSನವ್ರಿಗೆ ಪ್ರಬಲವಾದಂಥ ನಾವು ನಿಖರವಾದಂಥ ಒಂದು ವಿಚಾರಗಳನ್ನು ಅವ್ರ ವಿರುದ್ಧವಾಗಿ ಮಾತನಾಡಿದ್ರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು, ಇನ್ಕಮ್ ಟ್ಯಾಕ್ಸಿಗೆ ಒಳಪಡ್ತಾರೆ. ED ID ಇನ್ಕಮ್ ಟ್ಯಾಕ್ಸ್ ಏನೇನು ತನಿಖಾ ಸಂಸ್ಥೆಗಳದಾವ ಎಲ್ಲ CBI ಎಲ್ಲ ಸಂಸ್ಥೆಗಳನ್ನು ಅವ್ರು ಯಾರು ಮಾತಾಡಿರ್ತಾರೋ ಅವ್ರಿಗೆ ಬೆನ್ನೆ ಹಚ್ಚತಕ್ಕಂಥದ್ದು ಇದೊಂದು ಪರಂಪರೆ ಕಳೆದ 14 ವರ್ಷಗಳಿಂದ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಖರ್ಗೆ ಅವರ ಏನು ಹೇಳಿಕೆ ಏನಿದೆ ಅದನ್ನು ನಾವು ಭಾಳ ಅತ್ಯಂತ ಪ್ರಬಲವಾಗಿ ಅದನ್ನು ಸಮರ್ಥನೆ ಮಾಡ್ತಾ ಇದ್ದೇವೆ. ಅವರ ಹೇಳಿಕೆಯ ಜೊತೆ ಅವರ ನಿಲುವಿನ ಜೊತೆಗೆ ನಾವೆಲ್ಲ ನಿಲ್ತಾ ಇದ್ದೇವೆ. ಅವರಿಗೆ ಕೂಗಲು ಕೊಂಕಾದರೂ ಕೂಡ ನಾವು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ RSSನ ವಿರುದ್ಧ BJP ವಿರುದ್ಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ನೀವು ಮಾತಾಡಿದ ಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ಸರ್ಕಾರ RSSನ ಇಂದಿರಾ ಗಾಂಧಿ ಅವರಿದ್ದಂಥ ಕಾಲದಲ್ಲಿ ಕೆಲವು ಸಂದರ್ಭ ನೆಹರು ಅವರಿದ್ದಂಥ ಒಂದು ಕಾಲದಲ್ಲಿ 1 ತಿಂಗಳವರೆಗೆ RSSನ ಬ್ಯಾನ್ ಮಾಡಿತ್ತು. ಮುಂದೆ ಕ್ರಮೇಣವಾಗಿ ಆ ಬ್ಯಾನನ್ನು ನಿರ್ಬಂಧವನ್ನು ತೆಗೆದು ಮತ್ತೆ ಯಥಾಸ್ಥಿತಿಯನ್ನು ಮಾಡ್ತು. ಆದರೆ ಇವತ್ತು ಏನಿದೆ ವ್ಯವಸ್ಥೆ ಅವ್ರ ಪರವಾಗಿದೆ. ಇವತ್ತು ಖರ್ಗೆ ಅಂಥವ್ರು ಕೆಲವು ಜನ ಮಾತ್ರ RSSನ ನೀತಿ ನಿಯಮಗಳ ವಿರುದ್ಧವಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥವ್ರು. ಇವತ್ತು ಇದು ಪ್ರಶ್ನೆ ಭಾಳ ದಿವಸ ಹಿಂದೆ ನಾವು ಏನಾರೆ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಬೇಕಾದ್ರೆ ಕಂಪಲ್ಸರಿ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಮಗೆ ಅನಿವಾರ್ಯ ಅಂತ ಹೇಳ್ತಾರೆ. ನಾವು ಆ ಸಂಘ ಸಂಸ್ಥೆ ಆದಮೇಲೆ ನಿಮ್ಮ ಲೆಕ್ಕಪತ್ರ ಕೊಡ್ರಿ ಅಂತೇಳಿ ವಾರ್ಷಿಕ ವರದಿಯನ್ನು ಕೇಳ್ತಾರೆ. ಆದರೆ ಅವರಿಗೆ ಇದನ್ನು ನೀವು ಹಿಂಗೆ ಮಾಡಿರಿ ಅಂತಕ್ಕಂಥದ್ದು ಕೂಡ ಭಾಳ ಖರ್ಗೆ ಅವರು ತಪ್ಪಾಗಿದೆ ಅಂತೇಳಿ ಅವ್ರು ಭಾವಿಸ್ಕೊಂಡಿದ್ದಾರೆ. ಆದರೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಅವರು ಕೂಡ ದೇಶದ ಕಾನೂನುಗಳಿಗೆ ಉತ್ತರದಾಯಿತ್ವ ಆಗಿ ಇರಲೇಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮ್ದೇನು ಪ್ರಾಬ್ಲಮ್, ಈ ನಮ್ಮ ನಿರಂತರವಾಗಿ ನಮ್ಮ ಪ್ರತಿಭಟನೆ ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊತಾ ಇರ್ತೀವಿ. ಎಲ್ಲಿಗೆ ಹೋಗಿ ಮುಟ್ತದೆ ನೋಡೋಣ. ಈಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ನೋಡ್ರಿ
ಅದು ಮುಂದೆ ಅವ್ರ ಈಗ ಈಗ ಗೃಹ ಮಂತ್ರಿಗಳು ನಾವು ಚರ್ಚೆ ಮಾಡಿಲ್ಲ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ, ಅದನ್ನು ವೇಟ್ ಮಾಡಿ ನೋಡೋಣ ಅಂತ ಹೇಳಿ. ಈಗ ನಾನು ಪ್ರಶ್ನೆ ಕೇಳಿದ್ದೀನಿ, ಭಾಳ ದಿವಸ ಆಗಿಲ್ಲ, ಅವ್ರು ಉತ್ತರ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆಯನ್ನು ಮಾಡಿದ್ದೀನಿ. ಸಪೋಸ್ ಉತ್ತರ ಕೊಡದೇ ಇದ್ರೆ ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಕಾನೂನುಬದ್ಧವಾಗಿ ನಾವು ವಿಚಾರ ಮಾಡಿ ಆ ಕ್ರಮ ನಾವು ಮುಂದಿನ ಸ್ಟೆಪ್ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಯಾರು RSSಗೆ ಅಂದ್ರೆ ಈ ಪ್ರಶ್ನೆನೇ ಎತ್ತಿದ್ದಿಲ್ಲ. ಅದು RSSಗೆ ಅಂಜಿದ್ರೆ ಈ ಪ್ರಶ್ನೆನೇ ಎತ್ತಕ್ಕಂಥ ಉದ್ಭವನೇ ಆಗ್ತಿದ್ದಿಲ್ಲ. RSSಗೆ ಯಾರೂ ಅನಿಸ್ತಾ ಇಲ್ಲ. ಈಗ RSS 2 ಸಲ ಬ್ಯಾನ್ ಆಗಿದೆ. ಅದು ನೀವು ಭಾರತ ದೇಶದ ನೀವು ಇತಿಹಾಸ ತೊಗೊಂಡ್ರೆ ನೆಹರು ಅವ್ರ ಕಾಲ, ಇಂದಿರಾ ಗಾಂಧಿ ಕಾಲದಲ್ಲಿ 2 ಸಲ ಬ್ಯಾನ್ ಆಗಿದೆ. ಮತ್ತು ಬ್ಯಾನನ್ನು ತೆಗೆದದ್ದು ಯಾವುದೋ ಕಾರಣ ತೆಗೆದಾರ ನಮಗೆ ಗೊತ್ತಿಲ್ಲ. ಮತ್ತು ನಾವು ಇಲ್ಲಿ ಏನು ಕೂತಂಥವ್ರು ನಮಗಿರ್ತಕ್ಕಂಥ ಲಿಮಿಟೇಷನ್ಸ್ ಅದಕ್ಕಿರ್ತಕ್ಕಂಥ ಅಧಿಕಾರ. ಆದರೆ ನಾವು ಈ ವಿಚಾರವನ್ನು ನಿರಂತರವಾಗಿ ಹೇಳ್ತೇವೆ. ಎಲ್ಲಿವರೆಗೆ ಹೇಳ್ತೀವಿ ಅಂದರೆ ಎಲ್ಲಿವರೆಗೆ ಅದು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಲ್ಲಿವರೆಗೆ ಕೂಡ ನಮ್ಮ ಕೂಗು ನಿರಂತರವಾಗಿ ಇರ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಮಾಡಲೇಬೇಕು. ಮತ್ತು RSSಗೆ ವಾದ ರಿಜಿಸ್ಟ್ರೇಷನ್ ಅವರು ಒಂದು ವಿಚಾರ ಹೇಳ್ತಾರೆ. ನಾವು ರಿಜಿಸ್ಟ್ರೇಷನ್ ಒಂದು ನಿಮಿಷ, ಅವ್ರೇನು ಭಾಗವತ್ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಯಾವ ಸಂಘ ಸಂಸ್ಥೆಗಳು ಸರ್ಕಾರಿ ಸಹಾಯಧನವನ್ನು ಪಡಿತಾವೆ ಅಂಥವ್ರು ಮಾತ್ರ ನೋಂದಣಿ ಮಾಡ್ಕೋತಾರೆ. ನಾವು ಯಾವುದೇ ರೀತಿಯಂಥ ಸರ್ಕಾರಿ ಸಹಾಯವನ್ನು ಪಡೆದಿಲ್ಲ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಅವ್ರು ಒಂದನ್ನು ಹೇಳ್ತೀನಿ, ನಿಮಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಇದೆಯಲ್ಲ ಸರ್ಕಾರ, ಜಡ್ ಸೆಕ್ಯೂರಿಟಿ ಇದೆ, ಏನು ದುಡ್ಡು ತುಂಬ್ತಾ ಇಲ್ಲ. ಅವ್ರು ಕೊಡ್ತಾರೆ ಲೆಕ್ಕಪತ್ರ ಕೇಳಿ. ಅವರು ಇಲ್ಲಿ RSS ಅವ್ರಿಗೆ ಕೇಳಿ, ಜಿಗಜಿನವ್ರಿಗೆ ಕೇಳಿ, ಯಾರೇ ಕೇಳಿದ್ರು ಅವರು ಸಿದ್ಧಾರ್ಥ ಏನು ಟ್ರಸ್ಟ್ ಏನಿದೆ ಅದು ಭಾಳ ಅವರು ಈಗ ಖರ್ಗೆ ಸಾಹೇಬ್ರು ಏನು ಪ್ರಾರಂಭದಲ್ಲಿ ಏನು MLA ಆಗಿದ್ರಲ್ಲ ಅವಾಗ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ದು, ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದದು. ಅದನ್ನು ಕೇಳಿ ಅವ್ರು ಕೊಡ್ತಾರೆ, ಅದ್ರ ಬಗ್ಗೆ ಏನು ಅವ್ರಿಗೆ ಹೆದರಿಕೆ ಇಲ್ಲ. ನೋಡಿದ್ಮ್ಯಾಗ ಹೇಳ್ತೀನಿ. ಬಟ್ ಈ ಜಿಗಜಿನಿ ಅವರು ನಡವಳಿಕೆ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಹೆಚ್ಚು ಗಮನ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ ನಿಮ್ಮಲ್ಲಿ. ಯಾವುದು ಅದೇ ಡಬಲ್ಸ್ ಅಲ್ಲ, ಅವರು ನಿಜವಾದ ವ್ಯಕ್ತಿತ್ವ ಏನು ಡಬಲ್ ಸ್ಟ್ಯಾಂಡರ್ಡ್ ಇದೆ ಅದನ್ನು ಹೇಳ್ಬಿಟ್ಟಾರ. ಅದನ್ನು ನಾವು ಒಪ್ಕೊಂಡಿವಿ. ಎಲ್ಲ ಕಡೆ ಹಂಗೆ ಅದಾರ ಅವರು. ಮಾತಾಡ್ತಾರೆ ಪ್ರೆಸ್ ನಮ್ದು ಕಂಪ್ನಿ ನೀವು ಪ್ರೆಸ್